ನೋಡಿ, ಯಾಕೆ ಇದು ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡೋಂಗೆ ಹೇಳ್ತೀನಿ. 95ರಲ್ಲಿ ಹೆಚ್ಚಿನ ಪರಮಾಧಿಕಾರ ಕೊಡ್ತಾರೆ, 2013ರಲ್ಲಿ ಪರಮಾಧಿಕಾರ ಕೊಡ್ತಾರೆ. ಏನು ರೀ ಕೊಟ್ಟರೆ ನಿಮ್ದೇನು ರೀ ಅಂತ ನೀವು ಕೇಳ್ಬೋದು. ಯಾಕೆ ಈ ವಕ್ಫ್ ವಿಚಾರ ಕಿರಿಕಿರಿ? ನೋಡಿ, ಈ ವಕ್ಫ್ ಕಮಿಟಿಯಲ್ಲಿ ಓರ್ವ ಸಿ ಇ ಇರ್ತಾರೆ ಮತ್ತು ಮುಸ್ಲಿಮರೆಲ್ಲ ಇರ್ತಾರೆ. ಈ ಸಿ ಇಗೆ ಯಾವುದಾದ್ರೂ ಒಂದು ಜಾಗ ಎಷ್ಟೇ ಹಳೆಯ ಜಾಗ ಇರಲಿ, ಈ ಭೂಮಿ ತನ್ನದು ವಕ್ಫ್ದು ಅಂತ ಅನಿಸಿದರೆ ಸಾಕು, ಅವ್ರಿಗೊಂದು ನೋಟಿಸ್ ಕೊಡ್ಬೋದು. ನೋಟಿಸ್ ಕೊಟ್ಟು ಇದು ಜಾಗ ನಮ್ಮದು, ಆಮೇಲೆ ಆ ಜಾಗವನ್ನು ರಿಜಿಸ್ಟರ್ ಮಾಡ್ಕೋಬೋದು. ಆಮೇಲೆ ಯಾವುದಾದ್ರೂ ಒಂದು ಜಾಗ ಇದು ವಕ್ಫ್ ಜಾಗ ಅಂತ ಅವ್ರಿಗೆ ಅನ್ನಿಸಿದರೆ ಸಾಕು, ಅವರನ್ನು ನೋಟಿಸ್ ಕೊಡ್ತಾರೆ. ನೋಡಿ, ಇದು ನಮ್ಮ ಜಾಗ, ನಿಮ್ಮ ಜಾಗ ಆಗಿದ್ದರೆ 45 ದಿನಗಳಲ್ಲಿ ನಮ್ಮ ಮಾಹಿತಿ ಕೊಡಿ ಅದರ ಬಗ್ಗೆ ಅಂತೇಳಿ, ದಾಖಲೆ ತಗೊಂಬನ್ನಿ ಅಂತೇಳಿ. ಈಗ ನಾನು ಜಯಪ್ರಕಾಶ್ ಶೆಟ್ಟಿ ಒಂದು ಜಾಗವನ್ನು ನೋಡ್ತೀನಿ, ಆ ಜಾಗ ಇದು ನಂದು ಅಂತ ಅನಿಸುತ್ತೆ. ನಾನು ಅವ್ರಿಗೋಗಿ ಹೇಳ್ತೀನಿ, ಒಂದು ನೋಟಿಸ್, ಇದು ಜಾಗ ನಂದು ಅಂತ. ಈಗ ಆ ಜಾಗ ನಂದು ಅಂತ ನಾನು ದಾಖಲೆ ತರಬೇಕಾ, ಅವ್ರು ದಾಖಲೆ ತರಬೇಕಾ? ನಾನು ಅವನಿಗೆ ತೋರಿಸ್ಬೇಕು ತಾನೆ ಇದು ನಂದು ಜಾಗ ಅಂತ. ಇದು ಹಂಗಲ್ಲ ಅಂತೆ. ಆ ಜಾಗ ನಂದು ಅಂತ ಹೇಳುವಾಗ ಅವ್ನು ಓಡ್ಕೊಂಬರ್ಬೇಕು, ಅಣ್ಣ ಇದು ನನ್ನ ಜಾಗ, ಡಾಕ್ಯುಮೆಂಟ್ ತಗೊಳ್ಳಿ ಅಂತ. ಅಲ್ಲಪ್ಪ ಶೆಟ್ರೆ, ನಿನ್ನ ಜಾಗ ಅಂತಂದರೆ ತೋರಿಸು ಅಂತಂದರೆ ನಾನು ತೋರಿಸೋಂಗಿಲ್ಲ ಜಾಗ ಯಾವುದು ಅಂತ, ನೀನು ತೋರಿಸ್ಬೇಕು. ಆಮೇಲೆ ಒಂದು ಜಾಗ ನೋಡಿದ್ನಲ್ವಾ, ಇದು ನಂದು ಅಂತ ನಾನು ನೋಟಿಸ್ ಕೊಟ್ಟರೆ ಅವನು ಪಾಪ ಮಾರುವಂಗಿಲ್ಲ, ಬೇರೆಯವರಿಗೆ ಮಾರುವಂಗಿಲ್ಲ. ಇದು ಕಿರಿಕಿರಿ. ಆಮೇಲೆ ವಕ್ಫ್ ಸಿ ಇ ಅಂತಿರುತ್ತೆ. ಸಿ ಇ ಅಧೀನದಲ್ಲಿ ವಿಚಾರಣೆ ನಡೀಬೇಕು. ಇದರ ಒಳಗೆ ಒಂದು ಟ್ರಿಬ್ಯುನಲ್ ಅಂತ ಬರುತ್ತೆ. ಈಗ ನಾನು ಒಂದು ಜಾಗ, ಈ ಜಾಗ ನಂದು ಅಂತ ಹೇಳಿದರೆ ಆತ ಹೇಳ್ತಾನೆ, ಇಲ್ಲ ಸ್ವಾಮಿ ನನ್ನ ಜಾಗ, ಇದು ನನ್ನದೇ ಜಾಗ, ನಿಮ್ಮ ಜಾಗ ಅಲ್ಲ. ಹೌದಾ? ಹಾಗಿದ್ರೆ ಕೋರ್ಟ್ಗೆ ಬಾ ಅಂತ ತಾನೇ ಕರೆಯೋದು. ಇದು ಕೋರ್ಟ್ಗಲ್ಲ, ಇದರ ಒಳಗೆ ಒಂದು ಟ್ರಿಬ್ಯುನಲ್ ಇದೆ. ಆ ಟ್ರಿಬ್ಯುನಲಲ್ಲಿ ಹೋಗಿ ಹೇಳಬೇಕು, ಮಹಾಸ್ವಾಮಿಗಳೇ ಅದು ನನ್ನ ಜಾಗ. ಹಾಗಿದ್ರೆ ಡಾಕ್ಯುಮೆಂಟ್ ಕೊಡು. ಡಾಕ್ಯುಮೆಂಟ್ ಇಲ್ಲ, ಹಾಗಿದ್ರೆ ಇವ್ರಿಗೆ ಜಾಗ. ಆಗ ಅವನು ಕೇಳ್ತಾನೆ, ಸರ್ ನಿಮ್ಮ ಜಾಗ ಅನ್ನೋದಕ್ಕೆ ಡಾಕ್ಯುಮೆಂಟ್ ಇದೆ, ಅದು ಕೇಳಂಗಿಲ್ಲ ನೀನು, ಸರಿನಾ? ಆಮೇಲೆ ಓಕೆ, ಇದು ಇವ್ರ ಜಾಗ ಅಂತ ಹೇಳಿದ ತಕ್ಷಣ 45 ದಿನದಲ್ಲಿ ಮಾಲೀಕರು ಜಾಗವನ್ನು ಖಾಲಿ ಮಾಡಬೇಕು, ಇಲ್ಲಿ ತನಕ ಇರೋದು. ಆಮೇಲೆ ಜಾಗ ಖಾಲಿ ಮಾಡದಿದ್ರೆ ವಶಕ್ಕೆ ಪಡೆಯುತ್ತಾ ಇತ್ತು ವಕ್ಫ್. ಈ ಜಾಗ ತಗೊಂಡ್ರಲ್ಲ ಆತ ಬೇರೆ, ನಮ್ಮಲ್ಲಿ ಹೆಂಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಪ್ರಾಬ್ಲಮ್ ಆದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ ತಾನೆ. ನೀವು ಹೇಳ್ಬೋದು, ಸ್ವಾಮಿ ಅವ್ರು ತಗೊಂಡ್ರೆ ನೀವು ಕೋರ್ಟ್ಗೆ ಹೋಗಿ. ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಈ ಟ್ರಿಬ್ಯುನಲ್ ಕೊಟ್ಟಂಥ ಆದೇಶವನ್ನು ಪ್ರಶ್ನೆ ಮಾಡುವಂಗಿಲ್ಲ. ಅರ್ಥ ಆಯ್ತಾ? ವಕ್ಫ್ ಟ್ರಿಬ್ಯುನಲ್ನಲ್ಲಿ ಮಾತ್ರವೇ ಹೋರಾಟ ಮಾಡಬೇಕು. ಆತ ನಾನು ವಕ್ಫಿಗೆ ಬರಲ್ಲಪ್ಪ ಟ್ರಿಬ್ಯುನಲ್ಗೆ, ನಾನು ಸುಪ್ರೀಂ ಕೋರ್ಟ್ನೋ ಇಲ್ಲೇ ಬರಬೇಕು, ಕಾನೂನು. ಆಮೇಲೆ ಮೂಲ ಮಾಲೀಕ ಎಲ್ಲ ದಾಖಲೆಗಳನ್ನು ಕೊಡಬೇಕು. 500 ವರ್ಷ 600 ವರ್ಷ ನಿಮ್ಮ ಅಪ್ಪಂದ, ನಿಮ್ಮ ಅಜ್ಜಂದ, ತಗೊಂಬಾಗ ಡಾಕ್ಯುಮೆಂಟ್. ಆಗ ಅವನು ಕೇಳ್ಬೋದು ಅದೇ ಕೋಪದಲ್ಲಿ, ನಿಮ್ಮ ಅಪ್ಪಂದ, ನಿಮ್ಮ ಅಜ್ಜಂದ, ನೀನು ದಾಖಲೆ ಕೊಡು. ನಾನು ಕೊಡೋಂಗಿಲ್ಲ. ಅರ್ಥ ಆಯ್ತಾ ನಿಮಗೆ? ಹಾಗೆ ನೀನೇ ಕೊಡಬೇಕು. ನೀನು ಕೊಟ್ಟು ಇದು ನನ್ನ ಜಾಗ ಸ್ವಾಮಿ ಅಂತ ಹೇಳಬೇಕು. ಆದರೆ ವಕ್ಫ್ ಬೋರ್ಡ್ ದಾಖಲೆ ಕೊಡುವ ಅಗತ್ಯ ಇಲ್ಲ. ಆಮೇಲೆ ಇದರಲ್ಲಿ ಈ ವಕ್ಫ್ ಕಮಿಟಿಯಲ್ಲಿ ಮುತುವಲ್ಲಿ ಅಂತ ಬರ್ತಾರೆ, ಕಮಿಟಿ ಸದಸ್ಯರು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ. ಇವರಿಗೆಲ್ಲ ಸರ್ಕಾರಿ ಅಧಿಕಾರಿಯ ಪವರು. ಆಮೇಲೆ ಅಲ್ಲೊಂದು 10 ಎಕರೆ ಜಾಗ ಇದೆ ಅಂತ ಇಟ್ಕೊಳ್ಳಿ, ಅದು ಸರ್ವೆ ಮಾಡಬೇಕಲ್ಲ. ಆಯಿತು, ಸರ್ವೆ ಮಾಡಿ ನಂದು ಅಂತ ಹೇಳಿದೆ. ಆದರೆ ಖರ್ಚು ವೆಚ್ಚ ಯಾರು ಕೊಡಬೇಕು ಗೊತ್ತಾ? ಸರ್ಕಾರ ಕೊಡಬೇಕಂತೆ. ಕಾನೂನು. ಸರ್ವೆ ಖರ್ಚು ವೆಚ್ಚ ಸರ್ಕಾರವೇ ಭರಿಸತ್ತೆ. ಆಮೇಲೆ ಇದು ಯಾಕೆ ಎಷ್ಟು ದೊಡ್ಡ ರಂಪ ಆಯಿತು ಅಂದರೆ, ಅನೇಕ ಕಡೆ ಕೆಲವು ಕಿರಿಕಿರಿ ಆಯಿತು. ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಒಂದು 7 ಗ್ರಾಮ ಇದೆ. 7 ಗ್ರಾಮ ವಕ್ಫ್ ಹೇಳುತ್ತೆ, ಆ 7 ಗ್ರಾಮ ನಂದು, ಒಂದು 50-60 ಎಕರೆ ನಂದು. ಈಗ ಅವನೇನು ಮಾಡಬೇಕು? 6 ಗ್ರಾಮದವರು ಬಂದುಬಿಟ್ಟು ಡಾಕ್ಯುಮೆಂಟ್ ಕೊಡಬೇಕು. ಇಲ್ಲ ಅಂತಂದರೆ ಇವರಿಗೆ 45 ದಿವಸದಲ್ಲಿ. ಅಲ್ಲಿ ಒಂದು ಶಿವನ ದೇವಸ್ಥಾನ ಇತ್ತು, 1500 ವರ್ಷಗಳ ಹಿಂದಿನ ಶಿವನ ದೇವಸ್ಥಾನ, ಅದು ಬರುತ್ತೆ ಇದರೊಳಗೆ. ಈಗ ನೀವೊಂದು ಪ್ರಶ್ನೆ ಮಾಡ್ಬೋದು. ನೋಡಿ, ಇಸ್ಲಾಂ ಸ್ಥಾಪನೆಯಾಗಿ 2000 ವರ್ಷ ಇನ್ನೂ ಆಗಿಲ್ಲ, ಗೊತ್ತಲ್ಲ? ಕ್ರಿಸ್ತ 2024, 1756 ಸಮಥಿಂಗ್. ಭಾರತಕ್ಕೆ ಬಂದದ್ದೇ ಒಂದು 1000 ವರ್ಷಗಳ ಹಿಂದೆ ಇಸ್ಲಾಂ. 1500 ವರ್ಷಗಳ ದೇವಸ್ಥಾನ ನಿಮ್ಮದು ಅಂತಂದರೆ ಅದು ಹೆಂಗಾಗತ್ತೆ? ಅವ್ರು ಹೇಳೋ ಪ್ರಕಾರ ಹೆಂಗೆ ಅಂತಂದರೆ, ಇಲ್ಲಿ ರಾಜ ಮಹಾರಾಜರು ಆಳಿದ್ರು, ಅವರು ಗಿಫ್ಟ್ ಕೊಟ್ಟದೆಲ್ಲ ವಾಪಸ್ ನಾವು ಪಡ್ಕೊಬೋದು. ಆಮೇಲೆ ಸೂರತ್ನಲ್ಲಿ ಒಂದು ಮುನ್ಸಿಪಲ್ ಆಫೀಸ್ ಹಳೇದು ನಮ್ಮದು ಅಂತ ಹೇಳ್ಬಿಟ್ರು. ಈಗ ಒಂದು ಮಜಾ ಇದೆ, ಇನ್ನೊಬ್ಬ ಈ ತಾಜ್ ಮಹಲ್ ನಮ್ಮದು ಅಂತ ಹೇಳ್ಬಿಟ್ಟ, ವಕ್ಫ್ದು ಅಂತ.
ಮಧ್ಯಪ್ರದೇಶ ಕೋರ್ಟ್ ಅದನ್ನು ಏನು ಹೇಳ್ತಾ ಆಮೇಲೆ ಹೇಳ್ತೀನಿ. ಈ ನಡುವೆ ಅನ್ವರ್ ಮಾನಿಪ್ಪಾಡಿ ಅಂತ ಒಬ್ಬರಿದ್ದರು ಕರ್ನಾಟಕದಲ್ಲಿ, ಗೊತ್ತಲ್ಲ ನಿಮಗೆ ಅನ್ವರ್ ಮಾನಿಪ್ಪಾಡಿ. ಅವರೊಂದು ಕಮಿಟಿ ಒಂದು ವರದಿ ಕೊಡ್ತಾರೆ ವಕ್ಫ್ ಬಗ್ಗೆ, ಅದ್ಭುತ ವರದಿ. ಅದರಲ್ಲಿ ಕರ್ನಾಟಕದ ರಾಜಕಾರಣಿಗಳು ಹೆಂಗೆ ನುಂಗಿ ನೀರು ಕುಡಿದ್ರು ಅಂತ ಬರೀತಾರೆ ಅನ್ವರ್ ಮಾನಿಪ್ಪಾಡಿ. ಅವ್ರು ಹೇಳ್ತಾರೆ ವಕ್ಫ್ ಸರಿ ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಹಾಗಾದರೆ ವಕ್ಫ್ ಬೇಕು ಸ್ವಾಮಿ, ನಾನು ಈಗ ಮತ್ತೆ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ಅದು ಮುಸ್ಲಿಮರ ಶ್ರೇಯೋಭಿವೃದ್ಧಿಗೆ, ಬಡವರಿಗೆ ಸಿಗಬೇಕಾದ್ದು ರಾಜಕಾರಣಿಗಳು ತಿಂದು ಮಜಾ ಮಾಡ್ತಾ ಇದ್ದಾರೆ. 2012ರಲ್ಲಿ ಸ್ಫೋಟಕ ವಿಚಾರ ಹೇಳಿದರು ಅನ್ವರ್ ಮಾನಿಪ್ಪಾಡಿ ತಮ್ಮ ವರದಿಯಲ್ಲಿ. ಈಗಲೂ ಇದೆ. ಒಬ್ಬನಿಗೂ ಅದನ್ನು ಟೇಬಲ್ ಮಾಡೋ ಧೈರ್ಯ ಇಲ್ಲ. BJPಗಿಲ್ಲ, ಕಾಂಗ್ರೆಸ್ಗಿಲ್ಲ, JDSಗಿಲ್ಲ ಧೈರ್ಯ ಇಲ್ಲ ಒಬ್ಬರು ಕೂಡ. ಯಾಕಂದರೆ ದೊಡ್ಡ ದೊಡ್ಡ ತಲೆಗಳು ಬೀಳುತ್ತೆ. ಅವ್ರು ಹೇಳ್ತಾರೆ ಕರ್ನಾಟಕ ವಕ್ಫ್ ಬೋರ್ಡ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ವಿತ್ ಡಾಕ್ಯುಮೆಂಟ್. ಕರ್ನಾಟಕದ ಮುಸ್ಲಿಂ ನಾಯಕರಿಂದ, ಪ್ರಭಾವಿಗಳಿಂದ 29,000 ಎಕರೆ ವಕ್ಫ್ ಭೂಮಿ ಕಬ್ಜಾಗಿದೆ. ಅತಿಕ್ರಮ ಒಳಗೆ ಗುಳುಂ ಸ್ವಾಹ ಆಗಿದೆ. ಯಾರಿಂದ? ರಾಜ್ಯದ ಮುಸ್ಲಿಂ ನಾಯಕರಿಂದಲೇ ವಕ್ಫ್ ಭೂಮಿ ಕಬ್ಜಾ ಆಗಿದೆ. ಅವ್ರು ಹೇಳ್ತಾರೆ ಕರ್ನಾಟಕ ಒಂದರಲ್ಲೇ 2 ಲಕ್ಷ ಕೋಟಿ ಮೊತ್ತದ ಆಸ್ತಿಗಳ ದುರ್ಬಳಕೆ. 2 ಲಕ್ಷ ಕೋಟಿ ಮೊತ್ತದ, 2 ಲಕ್ಷ ಕೋಟಿ ಅಂದ್ರೇನು? ಕರ್ನಾಟಕದ ಬಜೆಟ್ ಎಷ್ಟು ಗೊತ್ತಾ? 3,75,000 ಕೋಟಿ. ಅದರ ಅರ್ಧ ಎಷ್ಟಾಗುತ್ತೆ? 1,85,000 ಸಮಥಿಂಗ್. ಇದು 2 ಲಕ್ಷ ಕೋಟಿ, ಅರ್ಧ ಬಜೆಟ್ಗಿಂತ ಜಾಸ್ತಿ. ಈ ನಡುವೆ ಇನ್ನೊಂದು ಹೇಳ್ಬಿಡ್ತೀನಿ. ನಮ್ಮಲ್ಲಿ ಗೊತ್ತಾಯ್ತಲ್ಲ, ಇವರು ಹೇಳಿದರು ವಕ್ಫ್ ಒಂದು ಯಾರ ಜಾಗವನ್ನು ಕೂಡ ನೀವು ಅತಿಕ್ರಮಿಸ್ಕೋಬೋದು. ನಾಳೆ ಬಹುಶಃ ಈ ರಾಯಚೂರು ಅಂದರೆ ಮಂತ್ರಾಲಯ ಇದೆಯಲ್ಲ, ಮಂತ್ರಾಲಯಕ್ಕೆ ಒಂದು ಕತೆ ಇದೆ, ಮುಸ್ಲಿಂ ದೊರೆ ಕೊಟ್ಟದ್ದು ಅಂತ. ನಾಳೆ ಅದನ್ನು ಕೇಳ್ಬೋದು. ನಮ್ಮದು ಕೊಟ್ರಪ್ಪ ವಾಪಸ್, ಯಾರು ಕೇಳೋಂಗಿಲ್ಲ. ಆಯಿತು. ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಅತೀ ಸ್ಟ್ರಾಂಗ್ ಆಗಿರುವಂಥದ್ದು ಯಾವುದು? ಮಿಲಿಟ್ರಿ. ಅಲ್ಲಿ ಎಲ್ಲೋ ಮಿಲಿಟ್ರಿ ಜಾಗ ಕೇಳಿದಿರ್ತಾನೆ. ಇಡೀ ಭಾರತದಲ್ಲಿ ಮಿಲಿಟ್ರಿ ಜಾಗ ಇರೋದು 18 ಲಕ್ಷ ಎಕರೆ. ಎಷ್ಟು? 18 ಲಕ್ಷ ಎಕರೆ ಇಡೀ ಮಿಲಿಟ್ರಿ. ಎರಡನೇದು ಅತಿ ಹೆಚ್ಚಿರೋದು ಯಾರು ಗೊತ್ತಾ? ರೈಲ್ವೆ ಎಲ್ಲೆಲ್ಲಿದೆ ನಿಮ್ಗೆ ಗೊತ್ತು? ರೈಲ್ವೆದೆ ಎಲ್ಲ ಕಡೆ. ಎಷ್ಟಿದೆ? 12 ಲಕ್ಷ ಎಕರೆ. ಎಷ್ಟು? 12 ಲಕ್ಷ ಎಕರೆ. ವಕ್ಫುದು 2006ರಲ್ಲಿ 1.2 ಎಕರೆ ಇತ್ತು. 1,20,000 ಎಕರೆ. ಯಾವಾಗ? 2006ರಲ್ಲಿ. 2016ರಲ್ಲಿ ಅದು 4 ಲಕ್ಷ ಎಕರೆ ಆಯಿತು. 2024ರಲ್ಲಿ 8 ಲಕ್ಷ ಎಕರೆ ಜಾಗ ವಕ್ಫ್ ವಶದಲ್ಲಿದೆ. ಮಿಲಿಟರಿಯಲ್ಲೆಷ್ಟು? 18 ಲಕ್ಷ ಎಕರೆ. ರೈಲ್ವೆಯಲ್ಲೆಷ್ಟು? 12 ಲಕ್ಷ ಎಕರೆ. ವಕ್ಫಲ್ಲೆಷ್ಟು? 8ರಿಂದ 10 ಲಕ್ಷ ಎಕರೆ. ಮಿಲಿಟ್ರಿದು ಯಾರ್ದು? ಗೌರ್ಮೆಂಟದ್ದು. ನಮ್ಮದು, ನಿಮ್ಮದು. ರೈಲ್ವೆದು ಯಾರ್ದು? ಗೌರ್ಮೆಂಟದ್ದು. ನಮ್ಮದು, ನಿಮ್ಮದು. ಈ 8ರಿಂದ 10 ಲಕ್ಷ ಎಕರೆ ಯಾರ್ದು? ಅದನ್ನು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರಾ? ಇಲ್ಲ. 29,000 ಎಕರೆ ಕರ್ನಾಟಕದವರು ತಿಂದಿದ್ದಾರೆ. 2 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಮಜಾ ಮಾಡಿದ್ದಾರೆ. ಆಮೇಲೆ ಕೇವಲ ಮುಸ್ಲಿಮರು ಮಾತ್ರವಲ್ಲ, ಅನ್ವರ್ ಮಾನಿಪ್ಪಾಡಿ ರಿಪೋರ್ಟ್ ಪ್ರಕಾರ ಇನ್ನೂ ಅನೇಕ ನಾಯಕರುಗಳ ಹೆಸರುಗಳಿದೆ. ಬರುತ್ತೆ.